ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬಿಜಾಪುರಕ್ಕೆ. ಆನ್ ದ ವೇ ಸಿಕ್ಕಾಪಟ್ಟೆ ಪ್ಲೇಸಸ್ ಕೂಡ ಕವರ್ ಮಾಡ್ತಾ ಇದ್ದೀವಿ. ಬಿಜಾಪುರದಲ್ಲಿ ನನ್ನ ಫ್ರೆಂಡ್ ಒಬ್ಬನ ಮದುವೆ ಇದೆ. ಸೊ ಆ ಕಾರಣಕ್ಕೆ ಫ್ರೆಂಡ್ಸ್ ಎಲ್ಲನೂ ಇವತ್ತು ಒಟ್ಟಿಗೆ ಸೇರಿದ್ವಿ. ಆಫ್ಟರ್ 4 ಇಯರ್ಸ್ ಆದ್ಮೇಲೆ ನಾನು ಮೀಟ್ ಮಾಡ್ತಾ ಇದ್ದೀವಿ ಅವ್ರನ್ನ. ತುಂಬ ಖುಷಿ ಆಗ್ತಿದೆ. ಇವೆಲ್ಲ ನೀನು ಇಂಜಿನಿಯರಿಂಗ್ ಫ್ರೆಂಡ್ಸ್. ಸುರೇ ಹಾಯ್ ಮಾಡ. ಆ್ಯಂಡ್ ಹೀಸ್ ಸೇಟು ಆ್ಯಂಡ್ ಹಿಯರ್ ಪ್ರದೀಪ್. ಹಾಯ್. ಹೇ ರೋನ್, ಅಲ್ಲ ಸೇಟು, ನರೇಂದ್ರ ಮದುವೆ ಹೋಗ್ತಾ ಇದೆಯಾ? ಏನು ಅನ್ಸುತ್ತೆ ನಿಂಗೆ? ವೆರಿ ಗುಡ್ ಫೀಲಿಂಗ್. ನಾವು ಪಾಡ್ಕಾಸ್ಟ್ ಮಾಡೋಣ. ಪ್ರದೀಪ್, ಸೇಟು ನಿಮಗೆ ಸೇಟು ಅನ್ನೋ ಹೆಸರು ಯಾಕೆ ಬಂತು? ಸೇಟು ಹುಡುಗಿ ಅಂತ ಒಬ್ಳು ಹುಡುಗಿ ಇದ್ಲು, ಅವಳಿಗೆ ಕಾಣಾಗ್ತಿದ್ದ, ಅದಕ್ಕೆ ಸೇಟು ಅಂತ ಹೆಸರು ಬಂತು. ಸೇಟು ಬೀಳ್ತಾ ಇದೆ. ಪ್ಲೇ ಮಾಡಪ್ಪ. ಸ್ವಲ್ಪ ವೈಟ್ ಇದೆ, ಚೆನ್ನಾಗಿದೆ. ತಡಿ, ಅದನ್ನ ಸಿಂಕ್ ಮಾಡುವಂತ ನೀನು ಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕಾರೆ. ಪ್ರೆಸ್ ಅಲ್ಲ, ಇದು ಮ್ಯಾಗ್ನೆಟ್. ಇದು ಗ್ರೀನ್ ನೋಡ್ತಾ ಇದೆಯಲ್ಲ, ಗ್ರೀನ್ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್. ನಾಯ್ಸ್ ಕ್ಯಾನ್ಸಲೇಷನ್ ಹಾಕಿದ್ರೆ ಈ ವಿಂಡ್ ಸೌಂಡ್ ಏನೂ ಬರಲ್ಲ, ವಿಂಡ್ ನಾಯ್ಸ್ ಎಲ್ಲ ಬರಲ್ಲ. ಗಾಡಿ ಹೋಗ್ತಾ ವಿಡಿಯೋ ಮಾಡ್ತಾರಲ್ಲ, ಕೇಳಿಸ್ತದೆ ವಿಂಡ್ ನಾಯ್ಸ್. ಇದೇ ಕಾರಣಕ್ಕೆ. ಸೊ ಟೆಕ್ನಿಕಲ್ ಟರ್ಮ್ಸ್. ಇದೆಯಾ ಮಚ್ಚ? ಇದನ್ನ ಎಡಿಟಿಂಗ್ ಕಟ್ ಮಾಡ್ಕೊಂತೀನಿ. ಅಲ್ಲ ಹಾಕು, ಅವ್ನ್ಗೆ ಹಾಕು. ನಾನು ಮಾತಾಡಲ್ಲ ಜಾಸ್ತಿ. ಅವ್ನ್ಗೆ ಹಾಕು. ಯಾಕೆ ಅದೆಲ್ಲ ಕೈ ಹಾಕ್ತಿದ್ಯಾ? ಎಸ್, ಬಿಗಿನ್. ಇವಾಗ ಬನ್ನಿ. ಒಂದೇ ಮಂದಾರ ನೋಡಿದ್ಯಾ ಅದು? ಬರೀ 3 ಜನ ಕ್ಯಾಪ್ಸ್ ಆಗ್ತಿದ್ರು ಕಣ. ನಮ್ ಸೇಟು ಸೂರ್ಯ ಬ್ರೋ ಬನ್ನಿಪ್ಪ. ಕ್ಯಾಮ್ರಾ ಆದ್ಮೇಲೆ ಮಾತೇ ಬರ್ತಾ ಇಲ್ಲಲ್ಲ. ಮಳೆ ನಿಲ್ತು, ಮಾತು ಶುರು ಆಗಿ. ಅದ್ಯಾವ್ದೋ ಮೀಮ್ ನೋಡಿದ್ವಲ್ಲ, ಎಲ್ಲ ಕಾಂಟೆಂಟ್ ಕ್ರಿಯೇಷನ್ ಅಂತ ಡಿಸೈಡ್ ಮಾಡ್ತಾರೆ. ಕ್ಯಾಮ್ರಾ ಅನ್ಬಿಟ್ಟು ಮಾತಾಡ್ರೋ ಮಗ, ನೀನ್ ಮಾತಾಡೋ. ನಂದೇ ಇಲ್ಲ, ನೀವು ಮಾತಾಡಿ. ಡ್ರೈವರ್ ಹುಷಾರು ಕಣಪ್ಪ, ಮೊಬೈಲ್ ಎಲ್ಲ ತೆಗಿತಿದ್ಯಲ್ಲಪ್ಪ. ಸ್ನೇಹಿತರೆ, ಕ್ರೇಜಿ ವಿಷಯ ಏನಂದ್ರೆ, ಸದ್ಯಕ್ಕೆ ಹೋಗ್ತಾ ಇದ್ವಿ, ಹಾಗೆ ನಮ್ಮ ಫ್ರೆಂಡ್ ಕೂಡ ನಮ್ಗೆ ಸಿಕ್ಕಿದ್ದಾರೆ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ, ಮರಿಯಮ್ಮನಹಳ್ಳಿ ಅವ್ರ ಮನೆ. ಸೊ ಇಲ್ಲಿ ಮುಂದೆ ಹೋಗ್ತಾ ಇಲ್ಲ, ರೆಡ್ ಕಲರ್ ಕಾರ್ ಇದು ನಮ್ಮ ಫ್ರೆಂಡ್ ಕಾರ್ ಇದು. ಅವರು ಬೆಂಗಳೂರಿಂದ ಹೊರಟಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಮದುವೆಗೆ ಬರ್ತಾ ಇರೋದು. ಸೊ ಬಟ್ ನಮ್ಮ ಪ್ಲಾನ್ಸ್ ಬೇರೆ ಇದೆ, ಅವ್ರ ಪ್ಲಾನ್ಸ್ ಬೇರೆ ಇದೆ. ಬಟ್ ಎಂಡ್ ಆಫ್ ದ ಡೇ ಮೀಟ್ ಆಗೋದು ಮದುವೆ ಮನೇಲಿ ಎಲ್ಲರೂ. ಸರಿ ಬ್ರೋ, ಒಳ್ಳೆ ಫುಟೇಜ್ ಸಿಕ್ತು. ಈಗ ಮುಂದೊಂದ್ ದಿವಸ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ವಿಡಿಯೋ ಸಿಕ್ಬಿಡುತ್ತೆ ಅವ್ರಿಗೆ, ಆಗ ಏನ್ ಎಕ್ಸ್ಪ್ಲೇನ್ ಮಾಡ್ತೀಯಾ? ನಿಮ್ಮೆಲ್ಲರ ಒಂದು ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಲಿಲ್ಲ ಅವ್ನು. ಬಾಯಾರಿಕೆಯಿಂದ ನಾನು ವೀಕೆಂಡ್ ಅಲ್ಲಿ ಹೋಗಿ ಕೂತು ಮಾತಾಡಂಗಾಗ್ಲಿ. ಸುನ್ ವೀಕೆಂಡ್ ಅಲ್ಲಿ ಕೂತ್ಕೊಂಬೇಡಪ್ಪ, ವೀಕೆಂಡ್ ವಿತ್ ರಮೇಶ್ ಹೋಗು. ರಮೇಶ್ ಜೊತೆ ಹೋಗಿ. ಸಾರಿ, ಅಮೈ ಗೇರ್ಗಲ್ ಅವ್ರೆ, ನಿಮ್ಮ ಮೊದಲನೇ ಲವ್ ಸ್ಟೋರಿ ಬಗ್ಗೆ ಹೇಳಿ. ಒಂದ್ ಸೈಡ್ ಆದ್ರೂ ಪರವಾಗಿಲ್ಲ, ನಾವು ಕೇಳ್ತೀವಿ. ಪರವಾಗಿಲ್ಲ, ರೋಡ್ ಒಂದ್ ಸೈಡ್. ತಡಿಯಪ್ಪ, ಮೊದಲೇ ಗಾಡಿಗೂ ಲವ್ವಿಗೂ ಏನೋ ಡಿಫ್ರೆನ್ಸ್ ಇಲ್ಲ. ಅದ್ರಲ್ಲೂ ಇಂಜಿನ್ ಇರುತ್ತೆ, ಇದ್ರಲ್ಲೂ ಇಂಜಿನ್ ಇರುತ್ತೆ. ಅದ್ರಲ್ಲೂ ಓಡ್ತಿರುತ್ತೆ, ಇದ್ರಲ್ಲೂ ಓಡ್ತಿರುತ್ತೆ. ಓಡ್ಸೋನ್ ಮಾತ್ರ ಇಂಪಾರ್ಟೆಂಟ್ ಆಗಿರ್ತಾನೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಂಜಿನಿಯರಿಂಗ್ ಬಂದಪ್ಪ, ಎಲ್ಲ ಸಿಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ ಅಂತೇಳಿ. ಆಲ್ ಇಸ್ ವೆಲ್, ಆಲ್ ಈಸ್ ವೆಲ್. ಎಲ್ಲ ಕಿರತ್ ನನ್ ಮಕ್ಳೆ ಫ್ರೆಂಡ್ಸ್ ಆಗ್ಬಿಟ್ರಿ. ಹುಡುಗಿಯರು ಪಕ್ಕ ಬರ್ಬಿಟ್ರೆ ಓಯ್ ಟ್ರು ಟ್ರು ಅಂದ್ರೆ ಇನ್ ಯಾರೋ ಬರ್ತಾರೆ, ಎಲ್ಲ ಲವ್ ಆಗುತ್ತೆ. ನೀವೆಲ್ಲ ಫ್ರೆಂಡ್ಸ್. ಸೊ ಆ ಕಾರಣದಿಂದ ಬ್ಯಾಚುಲರ್ ಆಗೇ ಉಳ್ಬಿಟ್ಟೆ. ಸೆಟಾ, ನಿನ್ ಲವ್ ಸ್ಟೋರಿ ಬೇಡ? ನಮ್ದು ಏನಿಲ್ಲ ಲವ್ ಸ್ಟೋರಿ. ಏನ್ ಅನ್ಸದೆ ಫ್ರೆಂಡ್ಸ್ ಎಲ್ಲ ಆಫ್ಟರ್ ಲಾಂಗ್ ಇಯರ್ಸ್ ಸೇರ್ಕೊಂಡು? ರಿಯಲಿ ಗುಡ್ ಫೀಲಿಂಗ್. ನರೇಂದ್ರ ಮದುವೆ ಹೋಗ್ತಾ ಇದ್ದೇವೆ. ಇರ್ಬಾರ್ದಿತ್ತು, ಇರಬಾರ್ದಿತ್ತು, ಬಟ್ ಯಾರು? ಬಂದಿದ್ದಾರೆ. ನಾನು ಐ ಥಿಂಕ್ ಯು ನೋ ದ ಆನ್ಸರ್. ಐ ಥಿಂಕ್ ಯು ನೋ ದಿಸ್ ಪರ್ಸನ್ ಓನ್ಲಿ. ಪೀಸ್. ನೀವು ಅಡ್ವೆಂಚರ್ ಆಗಿ ಮಾಡಿರೋಂತ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಲೈಫಲ್ಲಿ? ನಮ್ ಲೈಫಲ್ಲಿ ತುಂಬಾ ಅಡ್ವೆಂಚರಸ್ ಮಾಡಿದ್ವಿ, ಬಟ್ ಯಾವ್ದು ಪಬ್ಲಿಕ್ ಮಾಡಂಗಿಲ್ಲ. ಹೊಲದಲ್ಲಿ ಹೋಗಿ ಕಲ್ಲಲ್ಲಿ ಒರೆಸ್ಕೊಂಡಿದ್ದೆ ಅಡ್ವೆಂಚರ್.
ಇಲ್ಲಿ ನಕ್ಬಿಡು, ಯಾಕೆ ಕಂಟ್ರೋಲ್ ಮಾಡ್ತಿದ್ಯಾ? ಇಲ್ಲ, ಮ್ಯಾನ್ ವರ್ಸಸ್ ವೈಲ್ಡ್ ಅಂತಾರಲ್ಲ, ನಾವು ಜಮ್ಮಂದಲ್ಲೇ ಮಾಡಿದೀವಿ, ಬಟ್ ಯಾವ್ದೋ ಫೂಟೇಜ್ ಕ್ಯಾಪ್ಚರ್ ಮಾಡಿರ್ಲಿಲ್ಲ. ಈಗ ನಂಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಪ್ರದೀಪ್, ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಎಲ್ಲರೂ ಕಾರಲ್ಲಿ ಹೋಗ್ತಿದ್ರು ಫ್ರೆಂಡ್ಸ್ ಎಲ್ಲ. ಅವಾಗ ನಮ್ಮ ಹತ್ರ ಸ್ಕೂಟಿಗೂ ಗತಿ ಇರ್ಲಿಲ್ಲ. ಹೌದು. ನಮ್ ಗ್ಯಾಂಗ್ ಅಲ್ಲಿ ಯಾರ ಹತ್ರನು ಬೈಕ್ ಕೂಡ ಇರ್ಲಿಲ್ಲ. ಇವಾಗ ಎಲ್ಲರ ಹತ್ರ ಕಾರ್ ಇದೆ. ಬಟ್ ಆದ್ರೂ ಅವಾಗಿನಷ್ಟು ಖುಷಿ, ಎಂಟರ್ಟೈನ್ಮೆಂಟ್, ಏನಂತಾರೆ ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ. ಕನ್ನಡ ವರ್ಡೇ ಸಿಗ್ತಾ ಇಲ್ಲ ಬಾಯಿಗೆ. ಸಮಾಧಾನ ಇಲ್ಲ, ಆ ಸಮಾಧಾನ, ತೃಪ್ತಿ ಅನ್ನೋದಿಲ್ಲ. ಆ ದಿನಗಳೇ ಸುಂದರ. ನಂಗೆ ಈಗಲೂ ಅನ್ಸ್ತಾ ಇದೆ, ಯಾಕೆ ನಾನು ಮುಂದೆ ನಿಂತು ಇಬ್ರು ಒಂದ್ ಮಾಡ್ಬಾರ್ದು ಅಂತೇಳಿ. ಏನಂತ ಇದ್ರ ಬಗ್ಗೆ? ಬೇಡ, ಇದ್ರಲ್ಲಿ ನೀವು ನಿಮ್ ಸಾಮಾನು ಆಟ ಬರಬಾರ್ದು. ಪ್ಲೀಸ್ ಕೈಂಡ್ಲಿ ಸ್ಟೇ. ಈಗ ನೀನು ಆ ಒಂದು ಹುಡುಗಿ ಮತ್ತು ಆ ಸೇಟು ಮಧ್ಯ ಒಂದು ಸೇತುವೆ ಕಟ್ಬೇಕು ಅಂತಿದ್ಯಾ? ಎಸ್. ಯಾಕೆ ನಾವು ರಾಮ ಸೇಟು ಅಂತ ಇಡಬಾರ್ದು ಹೆಸರು? ಬಟ್ ನಮ್ ಹುಡುಗ ರಾಮನ್ ಕ್ಯಾರೆಕ್ಟರ್ ಯಾವ್ದು ಇಲ್ಲ. ಹಲೋ, ಹಂಪಿ ಟನಲ್ ಕ್ರೇಜ್ ಉಂಟಲ್ಲ ಗುರು. ಹೆವಿ ಇದೆಯಲ್ಲ. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀವಿ. ಬನ್ನಿ ನಮ್ಮ ಮೀಟ್ ಮಾಡಿಸ್ತೀವಿ. ಕಿರಣ್, ಏನ್ ಹೆಂಗಿದೆ? ನಾನು ಚೆನ್ನಾಗಿದ್ದೀನಿ. ನಗಾಡ ಇಲ್ಲೇ ಗಾಡಿ ಮುಂದೆ ನಿಲ್ಸಿ. ಇದೊಂದಿದೆ, ಮುಂದೆ ಒಂದಿದೆ, ರೆಡ್ ಬರ್ಡ್ಸ್ ಇದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೇ. ಮುಂದೆ ಒಂದಿದೆ ಸರಿ, ಎರಡು ಗೇಟ್ ಇದೆ. ಒಟ್ಟು 33 ಗೇಟ್ ಅಲ್ಲ ಗುರು? ಮುಂದೆ ಒಂದಿದೆ, ಮೈನ್ ಗೇಟ್. ಲ್ಯಾಪ್ಟಾಪ್ ಇದೆ, ಬರ ಈ ಕಡೆ. ಮ್ಯಾಕ್ ಬುಕ್ ಇಟ್ಕೊಂಡಿರ್ತಾರ ಇಟ್ಕೊಂಡವನಲ್ಲಿ. ಲೋ ನಂಗೆ ಅದೇ ಮ್ಯಾಕ್ ಹೋಗಪ್ಪ. ಸರಿ, ಹೇಳಪ್ಪ ಸಮಾಚಾರ. 2 ವರ್ಷ ಆದ್ಮೇಲೆ ಮೀಟಪ್ ಮಾಡ್ತಾ ಇದೀವಿ. ನಾನ್ ಚಿಕ್ಕನೇ ಇರ್ತೀನಲ್ಲ ನಿಂಗೆ. ಇಲ್ಲ, ನಂಗೂ ಗೊತ್ತು, ನಿಂಗೂ ಗೊತ್ತು, ನೋಡೋರ್ಗೇನೆ ಗೊತ್ತು. ಸೆಟೋ, ನಿಂಗೆ ಏನ್ ಅನ್ಸ್ತಾ ಇದ್ದಾಗ ನರೇಂದ್ರ ಮದುವೆ ಹೋಗ್ತಾ ಇದೆಯಾ? ನಿಂಗೂ ಮದುವೆ ಮಾಡ್ಕೋಬೇಕಂತ ಅನ್ಸ್ತಾ ಇಲ್ಲ? ಎಲ್ಲರಿಗೂ ಇದೆ ಇಲ್ಲಿ. ಆಲ್ ಫುಲ್ ಆಫ್ ಅಸ್ ವಾಂಟ್ ಟು ಗೆಟ್ ಮ್ಯಾರಿಡ್. ಬಟ್ ನನಗಿಲ್ಲ. ಯಾಕೆ? ನನಗೆ ಲೈಫ್ ಒಬ್ಬ ಗೇಗೆ ಹೆಂಗ್ರಿ ಕೇಳ್ತೀರಾ ನೀವು, ಮದ್ವೆ ಆಗ್ತೀರಾ ಇದ್ರ ಅಂತ? ಅವ್ನ್ ಹೆಂಗೆ ನಿಂಗೆ ಹೆಂಗ್ ಗೊತ್ತು? ಅವ್ನ ಹಂಗೆ ಅಂತ ನಂಗೆ ಹಂಗೆ ಗೊತ್ತು. ಯಾರ್ಗೆ? ಕಟ್ ಕಟ್ ಕಟ್. ಸೆಟೋ ಇನ್ನೊಂದ್ಸಲ ಆಫ್ ಮಾಡೋಣ. ಅಷ್ಟುದ್ದ ಇದೆ. ಅದೇನೋ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಬೇರೆ ಕಡೆ ಯೋಚನೆ ಹೋಗುತ್ತೆ. ಸೊ ನಾವು ಅದನ್ನ ಕಂಟ್ರೋಲ್ನೇ ಮಾಡೋಕ್ಕಾಗಲ್ಲ. ಎಷ್ಟೇ ಫೋಕಸ್ ಆಗಿ ಓಡಿಸ್ತೀವಿ, ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗುತ್ತೆ. ನಾವು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ, ಓಡಿಸ್ಬೇಕಾದ್ರೆ ಫೋಕಸ್ಡ್ ಆಗೇ ಇರ್ತೀವಿ. ನಾವು ಓಡಿಸ್ತಾ ಡ್ರೈವಿಂಗ್ ಅನ್ನೋದಕ್ಕಿಂತ ಬೇರೆ ಯೋಚನೆಗಳಿಗೋಸ್ಕರ ಡ್ರೈವಿಂಗ್ ಮಾಡೋ ಥರ ಆಗಿದ್ದೀವಿ ಈಗ. ನೀವು ಕೈ ಕೆಲಸ ಕಮ್ಮಿ ಮಾಡಿ, ಅದೇ ಥರ ಎಕ್ಸ್ಪೀರಿಯನ್ಸ್ ಆಗುತ್ತಾ? ಏನು ಕೈ ಕೆಲಸ ಕಮ್ಮಿ ಮಾಡಿ, ಎಲ್ಲದೂ ಕರೆಕ್ಟ್ ಆಗುತ್ತೆ. 4K 60 fps, 4K 60 ಸೆಟ್ಟಿಂಗ್ಸ್ ಇದೆ ಕಣ, ಚೇಂಜ್ ಮಾಡ್ಕೊಬೋದಾ? ಹೆವಿ ರೆಕಾರ್ಡ್ ಆಗತ್ತೆ. ಅಷ್ಟಿಲ್ಲದೆ ಕೊಟ್ಟಿಲ್ವನಾ ಅಮೌಂಟು? ಅಷ್ಟಿಲ್ಲದೆ 50,000 ಕೊಟ್ಟಿಲ್ವನಾ? ಆ ಕ್ಯಾಮರಾಗೆ ಮತ್ತೆ ಇನ್ನೇನಕ್ಕೆ? ಮೈಕ್ ಅವೆಲ್ಲ ಸೆಟ್ ಸೇರಿ. ಇದು ಹೋಲ್ಡರ್. ಗದೆ ತಗೊಂಡು ಕೊಟ್ಬಿಡೋಣ. ಇಲ್ಲಿ ಬಂದು ಅಲ್ಲ ಗುರು, ಇಲ್ಲಿ ಬಂದು ದರ್ಶನ ಮಾಡೋಕ್ಕಾಗಿಲ್ಲ ಅಂತ. ಸುಮ್ಮನೆ ನಮಸ್ಕಾರ ಮಾಡ್ಕೊಂಬೋಣ ಸಾಕು ಬಾ. ಬಂದಿರ್ಕೇನ ತೊಗೊಳೋಣ. ನಮಸ್ಕಾರ ಹಾಕೊಂಬ ಬರ. ಹಾಂ, ಫಸ್ಟ್ ಮೆಟ್ಲಿಗೆ. ಮೆಟ್ಲೆ ಯಾವ ಕಡೆ ಇರೋದು? ಅದನ್ನ ತಕ್ಕ ವಿಗ್ರಹಗಳು.
ಒಂದು ನಿಮಿಷ. ನಾ ತಗೋಬೋದಲ್ಲ ಫೋಟೋನ? ಡಿಸಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ಬರೋಕ್ಕೂ ಮುಂಚೆ ಅಂಗಡಿಯವ್ರಿಗೆ ಫೋನ್ ಮಾಡ್ಕೊಂಡು ಬನ್ನಿ. ಎಂಟ್ರಿನೇ 4 PM ಮಾಡಿದ್ದಾರೆ. ಮಧ್ಯಾಹ್ನದ ಹೊತ್ತು ಬಂದರೆ ಎಂಟ್ರಿ. ಚಿತ್ರ ಹೇಳ್ಕೊಂಡು ಸರ್ ಕರೆಕ್ಟ್ ಆಗೋದಲ್ಲ. 20 days ಬ್ಯಾಕ್ ಹಿಂಗಾಗಿದೆ ಅಂತೇಳಿ ಯಾರಿಗೂ ಗೊತ್ತು. ಬನ್ನಿ ನಮಸ್ಕಾರ ಮಾಡ್ಕೊಳ್ಳೋಣ. ಸಿಕ್ಕಣ ಇಲ್ಲೇ ನೋಡ ಆದೇಶ 14 ಅದೇ ಅಂದ್ಕೊಂಡು ಏನ ಏನಕ್ಕೆ ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ಕಂಟೆಂಟ್ ಎಲ್ಲ ಫುಲ್ ಫೇಕ್ ಇನ್ಫಾರ್ಮೇಶನ್ ಹೇಳ್ತೀನಿ, ಫುಲ್ ಕಾನ್ಫಿಡೆನ್ಸ್ ಇಂದ. ನಿಂಗೆ ಗೊತ್ತೇ ಅಪ್ಲೋಡ್ ಮಾಡ್ಬೇಕಾರೆ ಸ್ಟಾರ್ಟ್ ಮಾಡು.